ದತ್ತಾತ್ರೇಯರಿಗೆ ನಮಸ್ಕಾರವನ್ನು ಮಾಡ್ತಾ, ಪರಮ ಪೂಜ್ಯ ಆನಂದ ಗುರೂಜಿ ಅವರಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾ, ಈ ಒಂದು ಪವಿತ್ರ ಪುಣ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಆನಂದ ಗುರೂಜಿ ಅವರು ಬಂದಿದ್ದು ನಮ್ಮ ಹೋರಾಟಕ್ಕೆ ಇನ್ನಷ್ಟು ಬಲ ಬಂದಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀವಿ. ಇದು ಕಳೆದ 30 ವರ್ಷದಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಹೋರಾಟ ಪ್ರಾರಂಭ ಆಗಿದ್ದು ಇವತ್ತು ಸಮಾಜ ರೂಪಿಯಾಗಿದೆ. ಸಮಾಜ ಲಕ್ಷಾಂತರ ಜನ ಇವತ್ತು ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಇಲ್ಲಿವರೆಗೆ ಬಂದಿದೆ. ಈಗ ತ್ರಿಕಾಲ ಪೂಜೆ ನಡೀತಾ ಇದೆ. ಗುರು ದತ್ತಾತ್ರೇಯರಿಗೆ 3 ಹೊತ್ತು ನಿರಂತರ ಪೂಜೆ ನಡೀತಾ ಇರುವಂತಹ ಶ್ರೇಷ್ಠ ಪವಿತ್ರ ಪುಣ್ಯಕ್ಷೇತ್ರ. ಇಲ್ಲಿ ದತ್ತಾತ್ರೇಯರು ತಪಸ್ಸು ಮಾಡಿದಂಥ ಕ್ಷೇತ್ರ. ಅತ್ರೇಯ ಋಷಿಗಳು, ಅನಸೂಯ ತಾಯಿ ಇಲ್ಲಿ ನೆಲೆಸಿ ಅವರ ಜೊತೆಗಿದ್ದಂತಹ ಪುಣ್ಯಕ್ಷೇತ್ರ ಇದು. ಇದನ್ನ ಆಕ್ರಮಣ ಮೂಲಕ, ಇಸ್ಲಾಮಿನ ಆಕ್ರಮಣ ಮೂಲಕ ಕಬಳಿಸಿಕೊಂಡು ಬಾಬಾ ಬುಡನ್ ದರ್ಗಾ ಅಂತ ಅನ್ನುವಂಥದ್ದು ಇದನ್ನು ಹೆಸರು ಕೊಟ್ಟು ಇಲ್ಲೆಲ್ಲ ಇಸ್ಲಾಮೀಕರಣ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದು ತಡೆದಿದ್ದೇ ವಿಶ್ವ ಹಿಂದೂ ಪರಿಷತ್ ಬಜರಂಗದವರು. ಇವತ್ತು ಕೋರ್ಟಿನ ಮೂಲಕನೂ ಹೋರಾಟ ನಡೀತಾ ಇದೆ ಮತ್ತು ಆಂದೋಲನಗಳ ಮೂಲಕನೂ ಹೋರಾಟ ನಡೀತಾ ಇದೆ. ಈ ಹೋರಾಟ ಸಂಪೂರ್ಣವಾಗಿ ಹಿಂದೂ ಪೀಠ ಆಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇಲ್ಲಿಂದ 14 ಕಿಲೋಮೀಟರ್ ಅಂತರದಲ್ಲಿ ನಾಗೇನಹಳ್ಳಿ ಅಂತನ್ನುವಂಥದ್ದು ಒಂದು ಹಳ್ಳಿಯಲ್ಲಿ ಸರ್ವೆ ನಂಬರ್ 57 ಅಲ್ಲಿ ಬಾಬಾ ಬುಡನ್ ದರ್ಗಾ ಇದೆ, ದಾಖಲೆ ಇದೆ. ಕಂದಾಯ ಇಲಾಖೆಯಲ್ಲಿ ಇದೇ ಹೆಸರಿನಲ್ಲೇ ಇದೆ. ಇವತ್ತು ಒಂದು ಕುಟುಂಬ, ಇಸ್ಲಾಮಿನ ಒಂದು ಕುಟುಂಬ, ಶಾಖಾದ್ರಿ ಕುಟುಂಬ ಬಹಳ ಸೊಕ್ಕಿನಿಂದ, ಬಹಳ ದರ್ಪದಿಂದ ಇದನ್ನ ಆಕ್ರಮಣ ಮಾಡಿಕೊಂಡು ಇದು ನಮ್ದು ಅಂತ ಹೇಳಿ ಅಡ್ಡ ತಿದ್ದಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವತ್ತು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇವರಿಗೆ ಕಾಂಗ್ರೆಸ್ನವರು, ಕಮ್ಯುನಿಸ್ಟ್ನವರು, ನಾಸ್ತಿಕವಾದಿಗಳು ಸಹಕಾರ ಕೊಟ್ಟು ಇವರನ್ನು ಮೇಲೆತ್ತುತ್ತಾ ಇದ್ದಾರೆ. ಇದು ಆಟ ನಡೆಯುವುದಿಲ್ಲ. ಹಿಂದೂ ಸಮಾಜ ಜಾಗೃತಿ ಆಗಿದೆ. ಕೋರ್ಟು ನಮ್ಮ ಪರವಾಗನೇ ಹೇಳ್ತಾ ಇದೆ. ಧಾರ್ಮಿಕ ದತ್ತಿ ಇಲಾಖೆ ಅಂತನ್ನುವಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಧಾರ್ಮಿಕ ದತ್ತಿ ಇಲಾಖೆ ಅಂತಂದ್ರೆ ಇದು ಹಿಂದೂಗಳದ್ದೇ ಅನ್ನುವಂಥದ್ದು ಕೂಡ ಸರ್ಕಾರಕ್ಕೆ, ಶಾಖಾದ್ರಿ ಅವರಿಗೆ ಗೊತ್ತಾಗ್ತಾ ಇಲ್ಲ. ವಕ್ಫ್ ಬೋರ್ಡ್ ಅಂದ್ರೆ ಮುಸ್ಲಿಮರಿಗೋಸ್ಕರ, ಧಾರ್ಮಿಕ ದತ್ತಿ ಇಲಾಖೆ ಅಂತಂದ್ರೆ ಹಿಂದೂಗಳಿಗೋಸ್ಕರ. ಇಂಥ ಒಂದು ಪವಿತ್ರ ಪುಣ್ಯಕ್ಷೇತ್ರ ನಮ್ಮದಾಗಿ ಉಳಿಬೇಕು ಅನ್ನುವಂಥ ದೃಷ್ಟಿಕೋನ. ಅಂದ್ರೆ ಈ ಶಾಖಾದ್ರಿ ಮತ್ತು ಇಸ್ಲಾಮಿನ ಮಾನಸಿಕತೆಯನ್ನೇ ಹೊಡೆದು ಹಾಕಬೇಕಾಗಿದೆ. ಅತಿಕ್ರಮಣ, ಆಕ್ರಮಣ, ಕಬಳಿಸುವಿಕೆ ಇದೇ ಅವರ ಬುದ್ಧಿ ಇರುತ್ತೆ, ದುರ್ಬುದ್ಧಿ ಇರುತ್ತೆ. ಆ ಮಾನಸಿಕತೆಯನ್ನ ನಾವು ಹೊಡೆದು ಹಾಕುವಂತ ಈ ಆಂದೋಲನ, ಜಾಗೃತಿ, ಹಿಂದೂ ಸಮಾಜ ಇದಕ್ಕೆ ಸಾಕಷ್ಟು ರೀತಿಯ ಬೆಂಬಲ ಕೊಟ್ಟು ಇವತ್ತು ನಮಗೆ ಪರಮ ಪೂಜ್ಯ ಡಾಕ್ಟರ್ ಆನಂದ ಗುರೂಜಿಯವರ ಬೆಂಬಲ ಸಿಕ್ಕಿದ್ದು, ಆಶೀರ್ವಾದ ಸಿಕ್ಕಿದ್ದು ನಮಗೆ ಬಹಳ ದೊಡ್ಡ ಆನೆ ಬಲ ತರ ಬಂದಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇನ್ನು ಮುಂದಿನ ದಿನ ಶುಭವಾಗತ್ತೆ ಅಂತನ್ನುವಂಥದ್ದು ಶುಭ ಸಂಕೇತ ಇವತ್ತು ಅನ್ನುವಂಥದ್ದು ನಾನು ಹೇಳ್ತೀನಿ.
ಗುರುವೇ ನಮಃ. ತ್ರಿಮೂರ್ತಿ ಯೋಗಿ ದತ್ತಾತ್ರೇಯರು ತಪಸ್ಸುಗೈದಂಥ ಪವಿತ್ರ ಕ್ಷೇತ್ರ ದತ್ತಾತ್ರೇಯ ಪೀಠ, ದತ್ತಗುಹೆ ಸಾವಿರಾರು ವರ್ಷಗಳ ಇತಿಹಾಸ ಪರಂಪರೆಯನ್ನು ಹೊಂದಿರತಕ್ಕಂಥ ಶ್ರೀ ಕ್ಷೇತ್ರ ಮತ್ತೆ ಪುನರುತ್ಥಾನ ಆಗಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ನಿರಂತರವಾಗಿ ನಮ್ಮ ಹಿರಿಯರು ಭಕ್ತಿ ಮತ್ತು ಶಕ್ತಿಯ ಹೋರಾಟವನ್ನು ಮಾಡ್ತಾ ಬಂದರು. ಈಗ ನಮಗೆ ಅರ್ಧ ನ್ಯಾಯ ಸಿಕ್ಕಿದೆ. ಪೂರ್ಣ ನ್ಯಾಯ ಸಿಗುವವರೆಗೆ ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ, ಜನಾಂದೋಲನದ ರೂಪದಲ್ಲಿ, ಭಕ್ತಿಯ ಆಂದೋಲನದ ರೂಪದಲ್ಲಿ ಈ ಹೋರಾಟವನ್ನ ಮುಂದುವರಿಸಿ ಸಂಪೂರ್ಣ ನ್ಯಾಯ ಪಡೆಯುವಂತ ಸಂಕಲ್ಪದೊಂದಿಗೆ ನಾವೆಲ್ಲರೂ ಈ ಒಂದು ದತ್ತಪೀಠದಲ್ಲಿ ದತ್ತಾತ್ರೇಯ ಪಾದಕಿಯನ್ನ ದರ್ಶನ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಇವತ್ತು ಈ ಒಂದು ಶ್ರೀ ಕ್ಷೇತ್ರಕ್ಕೆ ಆನಂದ್ ಗುರೂಜಿಯವರು ಆಗಮಿಸಿರೋದು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿದೆ. ಹಾಗೆಯೇ ಈ ಒಂದು ಹೋರಾಟಕ್ಕೆ ಹೊಸ ರೂಪವನ್ನು ಕೊಟ್ಟಂತ ನಮ್ಮ ಪ್ರಮೋದ್ ಮುತಾಲಿಕರು ಕೂಡ ಈ ಒಂದು ಸಂದರ್ಭದಲ್ಲಿ ದತ್ತ ಜಯಂತಿಯಲ್ಲಿ ಈ ಒಂದು ಉಪಸ್ಥಿತರಿದ್ದಾರೆ. ಅವರಿಗೆ ಮತ್ತು ಅವರೊಂದಿಗೆ ಬಂದಿರತಕ್ಕಂಥ ಸದ್ಭಕ್ತರಿಗೆ ಎಲ್ಲರಿಗೂ ಒಳಿತಾಗಿದೆ. ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನುವಂಥ ಬಂಧುತ್ವದ ಭಾವವನ್ನು ದತ್ತಪೀಠದ ಹೋರಾಟ ಜಾಗೃತಿ ಈ ಒಂದು ಜಾಗೃತಿಯ ಮೂಲಕ ಇನ್ನೂ ಪುನರುತ್ಥಾನದ ಕಾರ್ಯ ಈ ಒಂದು ದತ್ತಾತ್ರೇಯರ ಮೂಲಕ ಆರಂಭ ಆಗಿದೆ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಹಾಗೆಯೇ ಈ ಒಂದು ಸಂಕಲ್ಪದೊಂದಿಗೆ ನಾವು ದತ್ತಪೀಠವನ್ನು ಮುಕ್ತಿಗೊಳಿಸೋಣ. ಭಾರತವನ್ನು ಅತಿಕ್ರಮಿಸಿಕೊಂಡಿರ್ತಕ್ಕಂಥ ಎಲ್ಲ ಸಾಂಸ್ಕೃತಿಕ ಆಕ್ರಮಣಗಳಿಂದ ಭಾರತವನ್ನು ಮುಕ್ತಗೊಳಿಸುವಂತ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಬಯಸ್ತೇನೆ. ಭಾರತ್ ಮಾತಾ ಕಿ ಜೈ, ಸನಾತನ ಹಿಂದೂ ಧರ್ಮ ಕಿ ಜೈ, ಗುರು ದತ್ತಾತ್ರೇಯ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಭಾರತ ಖಂಡದಲ್ಲಿ, ಭಾರತ ದೇಶದಲ್ಲಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳ ಅತಿಕ್ರಮಣವನ್ನು ಈಗಾಗಲೇ ಖಂಡಿಸಿ ಒಂದು ವಿಶೇಷವಾಗಿರ್ತಕ್ಕಂತಹ ರಾಮರಾಜ್ಯವನ್ನು, ಸುಂದರವಾದಂತಹ ಪ್ರಭು ಶ್ರೀರಾಮಚಂದ್ರನ ಸುಂದರವಾದ ಆಲಯವನ್ನು, ಅಯೋಧ್ಯಾನಗರವಾಸಿ ಪ್ರಭು ಶ್ರೀರಾಮಚಂದ್ರನ ಆಲಯವನ್ನು, ಅಲ್ಲಿ ಆರಿಸಿರುವಂತಹ ಧರ್ಮಧ್ವಜವನ್ನು ರಾಮರಾಜ್ಯವನ್ನಾಗಿ ಮಾಡುವಂತಹ ನಿಟ್ಟಿನಲ್ಲಿ ಮೊದಲನೇ ಹೆಜ್ಜೆ ಆನಂದದಾಯಕವಾಗಿದೆ. ಅದಾದ ನಂತರ ಇನ್ನು ಸಾಕಷ್ಟು ಆಲಯಗಳನ್ನು ಅತಿಕ್ರಮಿಸಿರ್ತಕ್ಕಂಥದ್ದು ಈಗಾಗಲೇ ನಮ್ಮ ಸಿ ಟಿ ರವಿರವರಾಗಲಿ, ಪ್ರಮೋದ್ ಮುತಾಲಿಕ್ರವರು ಮುತಾಲಿಕ್ಜಿಯವರ ಆ ನಡವಳಿಕೆ ಸಹಿತ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇಂದಿನಿಂದ ನರನಾಡಿಗಳಲ್ಲಿ ಹಿಂದುತ್ವವನ್ನು, ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕತೆಯನ್ನ ಜೊತೆಗೆ ಇಂತಹ ಒಂದು ಅದ್ಭುತವಾದಂಥ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮೊಂದಿಗೆ ದೊಡ್ಡ ಪಡೆಯನ್ನು ಕಟ್ಟಿಕೊಂಡು ಬಂದಿರತಕ್ಕಂಥದ್ದು ಅದ್ಭುತವೇ ಸರಿ. ಇಂತಹ ನಿಟ್ಟಿನಲ್ಲಿ ಇವತ್ತು ನನ್ನನ್ನು ಇಲ್ಲಿಗೆ ಬರಮಾಡಿಕೊಂಡಿದ್ದು ಮಂಜುನಾಥ ಸ್ವಾಮಿಯವರು, ಹಾಗೆ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದ ಎಲ್ಲ ಅಭಿಮಾನಿಗಳು, ಎಲ್ಲ ಇರ್ತಕ್ಕಂಥ ಅಣ್ಣ ತಮ್ಮಂದರು ಮನದೊಟ್ಟು ಹೆಬ್ಬುಲಿಗಳಂತೆ ಗರ್ಜಿಸಿ ಇವತ್ತು ಚಿಕ್ಕಮಗಳೂರಿನಲ್ಲಿ ದತ್ತಪೀಠದ ವಿಚಾರಕ್ಕೆ ಬಂದಾಗ ದತ್ತ ಜಯಂತಿಯ ಈ ಶುಭ ದಿನದಂದು ಇವತ್ತು ನಾವಿಲ್ಲಿ ಬರಬೇಕಾದ್ರೆ ಇಂಥ ಒಂದು ಸೆಕ್ಯೂರಿಟಿ ಮಧ್ಯೆ ನಾವು ಬರಬೇಕಾದಂಥ ಪರಿಸ್ಥಿತಿ ಆಗ್ತಿದೆ. ನನ್ನ ಮನೆಗೆ ನಾನು ಬರಬೇಕಾದ್ರೆ ನಮ್ಮ ವಾಸ್ತುವಿಗೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಧರ್ಮ ಸೂಕ್ಷ್ಮತೆ ಇರ್ತಕ್ಕಂಥ, ಅದರಲ್ಲೂ ದತ್ತ ಮಹಾರಾಜರು ವಾಸಿಸಿದಂಥ ಸ್ಥಳ, ಈ ಸಾನ್ನಿಧ್ಯಕ್ಕೆ ಬರಬೇಕಾದ್ರೆ ಇಷ್ಟು ವ್ಯವಸ್ಥೆಗಳು ಹೀಗಾಗೋಗ್ಬಿಟ್ರೆ ಇಲ್ಲಿ ಏನು ವ್ಯವಸ್ಥೆ ಹೇಳೋಣ. ಭಾರತ ದೇಶದ ಹೆಚ್ಚಿನ ಪ್ರಧಾನಿಗಳು ಇದರ ಗಮನ, ಹಾಗೆ ಮುಂಬರ್ತಕ್ಕಂತಹ ದಿನದಲ್ಲಿ ಸರ್ಕಾರ ಸಹಿತ ಇದರ ಗಮನಕ್ಕೆ ತಂದುಕೊಂಡು ಆದಷ್ಟು ಬೇಗ ನ್ಯಾಯಸ್ಥಾನದಲ್ಲಿ ನಮ್ಮ ಹಿಂದೂ ಪರವಾದಂತಹ ಒಂದು ನ್ಯಾಯವನ್ನು ಒದಗಿಸಬೇಕು. ಒದಗಿಸಿ ದತ್ತಪೀಠದಲ್ಲಿ ಪುನಃ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ತ್ರಿಕಾಲ ಅನುಷ್ಠಾನ ಏನಿದೆಯೋ ಹಾಗೆ ಪ್ರತಿಯೊಬ್ಬ ಭಾರತೀಯನಿಗೂ, ಪ್ರತಿಯೊಬ್ಬ ಹಿಂದುವಿಗೂ ವಿಶೇಷವಾದಂಥ ದರ್ಶನ ಭಾಗ್ಯವನ್ನು ಕಲ್ಪಿಸಬೇಕು. ನಿತ್ಯ ಅನ್ನದಾಸೋಹ ಆಗಬೇಕು, ಜ್ಞಾನದೋಸೋಹ ಆಗಬೇಕು. ಋಷಿಮಂಡಲದಲ್ಲಿ ಋಷಿಗಳು ವಾಸ ಮಾಡ್ತಿರ್ತಕ್ಕಂಥ ಈ ಸಾನ್ನಿಧ್ಯವನ್ನು ಹಿಂದೂಗಳಿಗೆ ಭದ್ರಕೋಟೆಯಾಗಿ ನಿಲ್ಲಬೇಕು. ಅದಕ್ಕಾಗಿ ಈ ಒಂದು ಶಾಂತಿಯುತವಾದಂಥ ಹೋರಾಟವೇ, ರೌದ್ರ ಹೋರಾಟ ಅಲ್ಲ ನಮ್ಮದು, ಶಾಂತಿಯುತವಾದಂಥ ಹೋರಾಟ, ನ್ಯಾಯದ ಪರ ಹೋರಾಟ ನಡೆಸ್ತಾ ಇದ್ದೀವಿ. ಹಾಗಾಗಿ ದತ್ತನ ದರ್ಶನವನ್ನು ಮಾಡಿ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದ ಎಲ್ಲಾ ಕಾರ್ಯಕರ್ತರು ಪ್ರತಿಯೊಬ್ಬರು ಸಹಿತ ದತ್ತನ ಸಂಪೂರ್ಣ ಭಕ್ತನ ಕೃಪಾಶೀರ್ವಾದಕ್ಕಾಗಿ ನಾವು ಬಂದಿದ್ದೇವೆ. ಅಲ್ಲೂ ತಾಯಿ ಅನಸೂಯ ದೇವಿಯ ವಿಶೇಷವಾಗಿರ್ತಕ್ಕಂಥ ದರ್ಶನ ಇದಾಗುವಂತಾಗಿದೆ. ಪರಮ ಪವಿತ್ರವಾಗಿರುವಂತಹ ಪುಣ್ಯ ಸಾನ್ನಿಧ್ಯ, ಪುಣ್ಯಕ್ಕಾಗಿ ಎಲ್ಲೆಲ್ಲೋ ಯಾತ್ರೆ ಹೊರಡ್ತಿದ್ದೇವೆ.
ಕರ್ನಾಟಕದಲ್ಲಿ ಅದನ್ನು ಚಿಕ್ಕಮಗಳೂರಿನಲ್ಲಿ ದತ್ತಪೀಠ ಇಷ್ಟು ಅದ್ಭುತವಾದಂತಹ ಸುಂದರ ರಮಣೀಯವಾಗಿರ್ತಕ್ಕಂತಹ ಪ್ರಕೃತಿ ಮಡಿಲಲ್ಲಿರ್ತಕ್ಕಂಥ ಈ ಸಾನ್ನಿಧ್ಯವನ್ನು ದರ್ಶನ ಮಾಡಿ ಜನ್ಮದಾರಕ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಬೇಕು. ಕರ್ಮ ಕಳ್ಕೊಳ್ಳಿಕ್ಕಾಗಿ ಎಲ್ಲೋ ಹೊರಡತಕ್ಕಂಥದ್ದಲ್ಲ. ಕಾಶಿ, ಹರಿದ್ವಾರ್ ಹೀಗೆ ಪುಣ್ಯಕ್ಷೇತ್ರಗಳಿಂದ ನಾವು ಅಲ್ಲಿ ತನಕ ಹೋಗ್ತಿದ್ದೀವಿ. ಅಂಥದ್ದೇ ಅದ್ಭುತವಾದಂಥ ಕ್ಷೇತ್ರ ಇದು ದತ್ತಕ್ಷೇತ್ರ. ಈ ದತ್ತಾತ್ರೇಯರ ಈ ಕ್ಷೇತ್ರಕ್ಕೆ ಬಂದು ದತ್ತ ಜಯಂತಿಯನ್ನು ನಾವು ದರ್ಶನ ಮಾಡಿ ಎಲ್ಲರಿಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪವನ್ನು ಮಾಡುವಂಥ ಕಾಲ, ಆ ಮುಹೂರ್ತ ಈಗ ಪ್ರಾರಂಭ ಆಗಿದೆ. ಬನ್ನಿ ದರ್ಶನ ಹೋಗೋಣ. प्राकाम्यायै स्वाहा ईशत्वाय स्वाहा वशित्वाय स्वाहा नन्दनाथाय स्वाहा मत्स्येन्द्राय स्वाहा गलेन्द्राय स्वाहा गोरक्षकाय स्वाहा गोगणेश्वराय स्वाहा नागार्जुनाय स्वाहा मेघनादाय स्वाहा भुजंगाय स्वाहा करुणायकाय स्वाहा भैरवाय स्वाहा इंद्राय स्वाहा अग्नय